ಆಪಾದಿಸಿ ದೋಷಾರೋಪಣ ಪತ್ರವನ್ನು ಸಲ್ಲಿಸಿರುತ್ತಾರೆ. ನಂಬರ್ 3, ಆರೋಪಿತರು ದಿನಾಂಕ 9/11/2012 ತಮ್ಮ ವಕೀಲರ ಮೂಲಕ ನ್ಯಾಯಾಲಯಕ್ಕೆ ಹಾಜರಿಯಾಗಿ ಜಾಮೀನನ್ನು ಹೊಂದಿರುತ್ತಾರೆ. ಈ ನ್ಯಾಯಾಲಯವು ಘಟನೆ ನಡೆಯಿತೆನ್ನಲಾದ ಅಪರಾಧಗಳ ಬಗ್ಗೆ ಸಂಜ್ಞೆಯನ್ನು ತೆಗೆದುಕೊಂಡು ಆರೋಪಿಗಳಿಗೆ ನ್ಯಾಯಾಲಯದ ಹಾಜರಾತಿಗಾಗಿ ಸಮನ್ಸನ್ನು ಹೊರಡಿಸಿರುತ್ತಾರೆ. ಆರೋಪಿಗಳಿಗೆ ಅಪರಾಧಿಕ ಪ್ರಕ್ರಿಯಾ ಸಂಹಿತೆ ಕಲಂ 207 ರೀತಿ ಅಗತ್ಯಪಡಿಸಿರುವಂತೆ ದೋಷಾರೋಪಣೆ ಪಟ್ಟಿ ಹಾಗೂ ಯುಕ್ತ ದಾಖಲೆಗಳ ನಕಲುಗಳನ್ನು ಒದಗಿಸಲಾಗಿದೆ. ಭಾರತೀಯ ದಂಡ ಸಂಹಿತೆಯ ಕಲಂ 504, 223, 506 ಸಹವಾಚಕ ಕಲಂ 34 ರಡಿಯಲ್ಲಿನ ಆರೋಪಗಳಿಗೆ ಅವರುಗಳ ವಿರುದ್ಧದ ದೋಷಾರೋಪಣೆಯನ್ನು ತಯಾರಿಸಿ ಓದಿ ವಿವರಿಸಲಾಗಿ ಆರೋಪಿತರು ತಮ್ಮಗಳ ವಿರುದ್ಧದ ಆರೋಪಗಳನ್ನು ಅಲ್ಲಗಳೆದಿದ್ದು ಆರೋಪಗಳು ವಿಚಾರಣೆಯಾಗಲೆಂದು ಹೇಳಿಕೊಂಡ ಮೇರೆಗೆ ಅಧಿವಿಚಾರಣಾ ಮಾಡಲಾಯಿತು. ನಂಬರ್ 4, ತಮ್ಮ ಪ್ರಕರಣವನ್ನು ಬೆಂಬಲಿಸಿ ಅಭಿಯೋಜನೆಯವರು ಚಾಸ-1 ದೂರುದಾರನನ್ನು ಆಸ-1 ಎಂದು, ಚಾಸ-2 ಮತ್ತು 3 ರವರು ಪಂಚನಾಮ ಸಾಕ್ಷಿದಾರರನ್ನು ಆಸ-2 ಮತ್ತು 3 ಎಂದು, ಚಾಸ-4 ರಿಂದ 7 ಪರೋಕ್ಷ ಸಾಕ್ಷಿದಾರರಾಗಿದ್ದು ಅವರನ್ನು ಆಸ-4, 5 ಮತ್ತು 7, 8 ಎಂದು, ಚಾಸ-8 ರಿಂದ 10 ರವರು ತನಿಖಾಧಿಕಾರಿಗಳಾಗಿದ್ದು ಅವರುಗಳನ್ನು ಆಸ-8, 9, 11 ರವರನ್ನಾಗಿ ವಿಚಾರಣೆ ಮಾಡಿಕೊಂಡಿರುತ್ತಾರೆ. ನೀತಿ 1 ರಿಂದ 3 ದಾಖಲೆಗಳನ್ನು ಗುರುತಿಸಿಕೊಂಡಿರುತ್ತಾರೆ. ನಂತರ ಆರೋಪಿಯನ್ನು ಅಪರಾಧಿಕ ಪ್ರಕ್ರಿಯಾ ಸಂಹಿತೆ ಕಲಂ 313 ರಡಿಯಲ್ಲಿ ಅವರ ವಿರುದ್ಧದ ಅಭಿಯೋಜನೆ ಸಾಕ್ಷ್ಯದ ಬಗ್ಗೆ ಪ್ರಶ್ನಿಸಿ ಅವರುಗಳ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದೆ.
ಆರೋಪಿತರು ಅಭಿಯೋಜನಾ ಸಾಕ್ಷ್ಯವನ್ನು ಸಂಪೂರ್ಣವಾಗಿ ಅಲ್ಲಗಳೆದಿದ್ದು ತಮ್ಮ ಪರವಾಗಿ ಯಾವುದೇ ಸಾಕ್ಷಿದಾರರು ಇಲ್ಲವೆಂದು ತಿಳಿಸಿರುತ್ತಾರೆ. 5. ಉಭಯನ್ಯತ್ರರ ವಾದವನ್ನು ಆಲಿಸಿ ಕಡತವನ್ನು ಪರಿಶೀಲಿಸಿ ನೋಡಲಾಗಿ ಈ ಕೆಳಕಂಡ ಅಂಶಗಳು ನ್ಯಾಯಾಲಯದ ನಿರ್ಣಯಕ್ಕೆ ಬಂದಿರುತ್ತದೆ. ಅಂಶಗಳು: ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣಾ ಸರಹದ್ದು ಚೀಮಂಗಲ ಗ್ರಾಮದಲ್ಲಿ ದಿನಾಂಕ 4/11/2012 ರಾತ್ರಿ 9 ಗಂಟೆ ಸಮಯದಲ್ಲಿ ಈ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣಾ ಸರಹದ್ದು ಚೀಮಂಗಲ ಗ್ರಾಮದಲ್ಲಿ ಆರೋಪಿತರು ಜಮೀನು ವಿಚಾರದ ಹಿನ್ನೆಲೆಯಲ್ಲಿ ಚಾಸಾವಂದು ರಶ್ಮಿರವರ ಮನೆಯ ಬಳಿ ಹೋಗಿ ಆ ಪೈಕಿ ಒಂದನೇ ಆರೋಪಿ ಮನೆಯ ಬಾಗಿಲನ್ನು ಕಾಲಿನಿಂದ ಒದ್ದು ಬೋಳಿ ಮುಂಡೆಗಳರೆ ನನ್ನ ಮೇಲೆ ಪೊಲೀಸರಿಗೆ ಅರ್ಜಿ ಕೊಡುತ್ತೀರಾ? ನಿಮಗೆ ಎಷ್ಟು ಧೈರ್ಯ? ನಿಮ್ಮನ್ನು ಎತ್ತುಕೊಂಡು ಹೋಗಿ ದುಬೈಗೆ ಮಾರುತ್ತೇನೆ. ನಿನ್ನ ಮಗಳನ್ನು ಕಿಡ್ನ್ಯಾಪ್ ಮಾಡಿ ಮಾನಭಂಗ ಮಾಡುತ್ತೇನೆಂದು ಹಾಗೂ ಎರಡನೇ ಆರೋಪಿ ಚಾಸಾ 2 ರೇಣುಕಮ್ಮ ರವರನ್ನು ಕುರಿತು ಏಕೆ ನನ್ನ ಮಗನ ಮೇಲೆ ಪೊಲೀಸರಿಗೆ ಅರ್ಜಿ ಕೊಟ್ಟಿರುವುದು? ನನ್ನ ಮಗ ಏನು ತಪ್ಪು ಮಾಡಿದ್ದಾನೆ ಬೇವರ್ಸಿ ಮುಂಡೆ ಎಂದು ಅವಾಚ್ಯ ಶಬ್ದಗಳಿಂದ ಬೈದು ಅವಮಾನಪಡಿಸಿ ಶಾಂತಿಭಂಗಪಡಿಸಿದ್ದು. ಆ ಮೂಲಕ ಭಾರತೀಯ ದಂಡ ಸಂಹಿತೆಯ ಕಲಂ 504 ಸಹವಾಚಕ 34ರ ಮೇರೆಗೆ ದಂಡನೀಯವಾದ ಅಪರಾಧ ಎಸಗಿರುವುದಾಗಿ ಅಭಿಯೋಜನೆಯು ಸಂಶಯಾತೀತವಾಗಿ ರುಜುವಾತುಪಡಿಸಿದೆಯೇ? ಎರಡನೆಯದಾಗಿ, ಮೇಲೆ ಹೇಳಿದ ದಿನಾಂಕ, ಸಮಯ ಮತ್ತು ಸ್ಥಳದಲ್ಲಿ ಆರೋಪಿಗಳು ಸಮಾನ ಉದ್ದೇಶವನ್ನು